ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇವತ್ತಿನ ವಿಷಯ ಅದೇನೆ. ಡಾಕ್ಟರ್ ರಾಜ್ಕುಮಾರ್ ಹಾಡೊಂದಿದೆ, ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ, ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಸಾಕಷ್ಟು ಜನ ಇದೇ ರೀತಿ ಮಾಡ್ಕೊಳ್ತಾರೆ. ನಾನು ಯಾವುದೋ ಸತ್ಸಂಗ ಕಾರ್ಯಕ್ರಮದಲ್ಲೋ ಅಥವಾ ವಿಡಿಯೋಗಳಲ್ಲೋ, ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಅಥವಾ ಈ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೆ, ಹಾಗೆ ಹೇಳಿದ್ದೆ, ಮನುಷ್ಯ ಯಾವಾಗಲೂ 2 ವೇ ಇರಬೇಕು. ಆ 2 ವೇ ಇರೋದನ್ನು ಯಾವಾಗ ಹಾಗಿರುತ್ತೆ ಆಗ ಅತ್ಯದ್ಭುತವಾದ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಆ 2 ವೇ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಒಂದಲ್ಲ, 100 ಎಕ್ಸಾಂಪಲ್ ಕೊಟ್ಟಿದ್ದೆ. ಹೆಂಡತಿ ಗಂಡನ ಮೊಬೈಲನ್ನು ಚೆಕ್ ಮಾಡ್ತಾಳೆ, ಅದೇ ರೀತಿ ಗಂಡನೂ ಹೆಂಡತಿ ಮೊಬೈಲನ್ನು ಚೆಕ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಆದರೆ ಇವಳು ಕೊಡೋದಿಲ್ಲ. ಇವಳು ಮಾತ್ರ ಅವನ ಮೊಬೈಲನ್ನು ಚೆಕ್ ಮಾಡಬಹುದು, ಆದರೆ ಅವನು ಇವಳು ಮೊಬೈಲನ್ನು ಚೆಕ್ ಮಾಡೋಂಗೆ ಇಲ್ಲ, ಮುಟ್ಟಂಗೆ ಇಲ್ಲ. ಫಸ್ಟ್ ಆಫ್ ಆಲ್, ಯಾಕೆ ನಿಂತರ ನಾನು ಕಂತ್ರಿ ಅಂತ ತಿಳ್ಕೊಂಬಿಟ್ಟು ನನ್ನ ಮೊಬೈಲ್ ಚೆಕ್ ಮಾಡಿ. ಅಂದರೆ ಅವನು ಚೆಕ್ ಮಾಡಿದ್ರೆ ಕಂತ್ರಿ, ಇವಳು ಚೆಕ್ ಮಾಡಿದ್ರೆ ಕಂತ್ರಿ ಅಲ್ಲ. ಸೊ ಇದನ್ನ ಈ ರೀತಿ ಒನ್ನವೇ ಸಂಸಾರಗಳು ಛಿದ್ರವಾಗಿ ಹೊಡೆದು ಹೋಗ್ತವೆ. ಇಲ್ಲಿ ಯಾವುದೇ ರೀತಿ ಪ್ರೀತಿ ಆಗಲಿ, ಸ್ವತಂತ್ರ ಆಗಲಿ, ಒಂದು ನಂಬಿಕೆ ವಿಶ್ವಾಸ ಆಗಲಿ ಖಂಡಿತವಾಗ್ಲಿ ಇರೋದಿಲ್ಲ. ಯಾವಾಗಲೂ 2 ವೇ ಇರಬೇಕು ಅಂತ ಉದಾಹರಣೆಗೆ ಹೇಳಿದ್ದೆ. ಅಂದರೆ ಇವನು ಮೊಬೈಲ್ ಚೆಕ್ ಮಾಡಲಿ, ಆಕೆನೂ ಮೊಬೈಲ್ ಚೆಕ್ ಮಾಡಲಿ. ಈ ರೀತಿ ಈ ವಿಷಯವನ್ನ ಕೆಲವರು ಅತೀ ಬುದ್ಧಿವಂತಿಕೆಯಿಂದ ಅವರು ಸ್ವೀಕರಿಸಿ, ಒಂದು ವೇ ಇದ್ರೆ ನಾನು ಹಿಂಗೆ ಮಾಡಿದ್ರೆ ಅವರು ಹಿಂಗೆ ಮಾಡಬೇಕು, ಅದು ಹೆಂಗೆ ಸಾಧ್ಯ? ಉದಾಹರಣೆಗೆ ಯಾರೊಬ್ಬ ಅವನು ಏನೋ ಕೇಳಿರೋದು ಅದನ್ನು ಹೇಳೋಕ್ಕಾಗಲ್ಲ ಅಂತ ವಿಚಾರ ಕೇಳೋನು, ಅದನ್ನೆಲ್ಲ ಹೇಳಿದ್ರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಅಪಾರ್ಥಗಳು ಉಟ್ಕೊಳ್ತವೆ. ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತೀನಿ. ಉದಾಹರಣೆಗೆ 1 ವೇ ಅಂತಂದರೆ 2 ವೇ ಇರಬೇಕು ಅನ್ನೋದ್ರ ಅರ್ಥ ಏನು ಅಂದರೆ, ಸಹಜವಾಗಿ ಎಲ್ಲ ಕಡೆಯಲ್ಲೂ ಎಲ್ಲ ನಿಯಮಗಳು, ಎಲ್ಲ ರೀತಿ ನೀತಿಗಳು, ವಿಧಿವಿಧಾನಗಳು ಅಪ್ಲಿಕೇಬಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮನಸ್ಥಿತಿಗೆ, ಪರಿಸ್ಥಿತಿಗೆ, ವಾತಾವರಣಕ್ಕೆ ತಕ್ಕಂತೆ ಸಂದರ್ಭೋಚಿತವಾಗಿ ಕೆಲವೊಂದು ಕಡೆ ಉಪಯೋಗ ಬರ್ತದೆ, ಎಲ್ಲ ಕಡೆ ಉಪಯೋಗ ಬರೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ನಾನು ಹೇಳೋ ಅರ್ಥ ಈ ರೂಪದಲ್ಲಿ ನೀವು ಸ್ವೀಕರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಅವನು ಮಗ ತಂದೆಗೆ, ಏನೋ ಮಗನೇ, ನನ್ನ ಕಂದ ಬಾರೋ, ನನ್ನ ಚಿನ್ನ ಅಂತ ಕರೀತಾರೆ. ಏನೋ ಅಪ್ಪ ಅಂತ ಅಂದ್ಬಿಟ್ಟು ಮಗನೂ ಅಪ್ಪನ್ನ ಹೋಗೋ ಬಾರೋ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ, ಗುರೂಜಿ ಹೇಳಿದ್ರು ಇದು 2 ವೇ ಇರಬೇಕು, 1 ವೇ ಇರಬಾರ್ದು. ಆದ್ರಿಂದ ನಾನು ನಮ್ಮಪ್ಪ ನನಗೆ ಏಕವಚನದಲ್ಲಿ ಕರಿತಾನೆ, ನಾನು ನಮ್ಮ ಅಪ್ಪನ ಏಕವಚನದಲ್ಲೇ ಕರಿತೀನಿ. ಅವನು ಹೋಗೋ ಬಾರೋ ಅಂತ ಮಾತಾಡಿಸ್ತಾನೆ, ನಾನು ಹೋಗೋ ಬಾರೋ ಅಂತ ಮಾತಾಡಿಸ್ತೀನಿ. ಇದು ಸಾಧ್ಯವಾಗುತ್ತಾ? ನಾನು ಹೇಳಿದಂತಹ ವಿಚಾರಗಳು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಅಪ್ಲಿಕೇಬಲ್ ಆಗೋದಿಲ್ಲ. ಕೆಲವೊಂದು ಸೀಮಿತ ಅವಧಿ. ಉದಾಹರಣೆಗೆ, ದೇವರ ಮನೆಯಲ್ಲಿ ಇಂತಿಂಥ ಮಂತ್ರಗಳನ್ನು ಹೇಳಿ, ಈ ರೀತಿ ನಿಮ್ಮ ಪೂಜಾ ವಿಧಾನಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಿರ್ತೀನಿ. ಅವನು ಅದನ್ನು ಕಿಚನಲ್ಲಿ ಹೋಗಿ ಮಾಡಿದ್ರೆ, ಗುರುಗಳು ಹೇಳಿದ್ರು ಈ ರೀತಿ ದೇವ್ರ ಮನೇಲಿ ಮಾಡಿ ಅಂತ, ಅದಕ್ಕೋಸ್ಕರ ದೇವ್ರ ಮನೇಲಿ ಮಾಡಿ ಅಂತ ಹೇಳಿದೆ, ಬಾಯ್ ಬಿಟ್ಟು ಹೇಳಿದ್ದೀನಿ ದೇವ್ರ ಮನೆ ಅಂತ, ಮತ್ತೆ ಕಿಚನಲ್ಲಿ ಹೋಗಿ ಏನ್ ಮಾಡ್ತಾ ಇದೀಯ? ಡೈನಿಂಗ್ ಹಾಲಲ್ಲಿ ತಿನ್ನೋಂತ ಒಂದು ಆಹಾರನ ನೀನು ಬಾತ್ರೂಮಲ್ಲಿ ಕುಂತ್ಕೊಂಡು ತಿಂತೇನೆ? ನಿಜವಾಗ್ಲೂ ಬಾತ್ರೂಮಲ್ಲಿ ಕುಂತ್ಕೊಂಡು ತಿಂದ್ರೆ ಅದನ್ನು ಏನಂತ ಕರೀತಾರೆ? ಆದ್ರೆ ನಾನು ಹೇಳಿದ್ದು ಡೈನಿಂಗ್ ಹಾಲಲ್ಲಿ ತಿನ್ನು ಅಂತ. ಆದ್ರೆ ಅವನು ಅದನ್ನ ಬಾತ್ರೂಮಲ್ಲಿ ತಿಂತವನು. ಗುರುಗಳು ಹೇಳಿದ್ರು ಯಾವಾಗ್ಲೂ 2 ವೇ ಇರಬೇಕು, 1 ವೇ ಇರಬಾರ್ದು. ಆ 2 ವೇ ಇರಬೇಕು ಅಂತ ಹೇಳಿದ್ದು ಎಲ್ಲಿ, ಅಲ್ಲಿ ಮಾತ್ರ ನೀನು ಉಪಯೋಗಿಸ್ಕೊಳ್ಬೇಕು. ಎಲ್ಲ ಕಡೆ ಅದನ್ನೇ ಉಪಯೋಗಿಸ್ಕೊಂಡ್ರೆ ಏನು ಪ್ರಯೋಜನ? ಈ ಚಿಕ್ಕದ್ರಲ್ಲಿ ಏನೋ ಒಂದು ಕತೆ ಹೇಳ್ತಾ ಇದ್ರು ನಮಗೆ. ಒಬ್ಬ ಹುಡುಗ ಕಾಸು ಹಿಡ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ತಗೊಂಬೇಕು, ಕೈಯಲ್ಲಿ ಹಿಡ್ಕೊಂಡು ಅಂತ ಗಾಡಿ ಓಡಿಸ್ಕೊಂಡು ಓಡ್ತಾನೆ, ಮತ್ತೆ ಕಾಸೆಲ್ಲ ಕಳೆದೋಯ್ತು. ಅಂಗಡಿಲಿ ಏನೋ ಕೇಳ್ದ, ಕೊಟ್ಟ ಕಾಸು ನೋಡಿದ್ರೆ ಕೈಯಲ್ಲಿಲ್ಲ. ಅವ್ರ ಅಮ್ಮ ಬಂದು ಚೆನ್ನಾಗಿ ವಾಡ್ದು, ಮಗನೇ ಕೈಯಲ್ಲಿ ಇಟ್ಕೊಂಡು ಹೋಗಿ, ಜೋಬಲ್ಲಿ ಇಟ್ಕೊಂಡು ಹೋಗಿ. ಅದು ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಅವನೇನು ಮಾಡ್ದ, ನೆಕ್ಸ್ಟು ಯಾರೋ ಒಬ್ರು ಹಸಿಟ್ಟು ಕೊಟ್ರು, ಇದನ್ನು ತಗೊಳಪ್ಪ ನಿಮ್ಮ ಅಮ್ಮ ಕೊಟ್ಬಿಡು ಅಂತ.
ಅವನು ಜೋಬೆ ಇಡ್ಸಲ್ಲ, ಈ ಕಡೆ ಜೋಬು ಈ ಕಡೆ ಜೋಬು ಮೇಲ್ಗಡೆ ಎಲ್ಲ ಹಾಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಎಲ್ಲ ಹಸಿಟ್ಟು ಚಲೋಯ್ತು. ಅಲ್ಲ ಕಳ, ಯಾಕ ಹಿಂಗ ಮಾಡ್ದೆ, ನಿಂಗೆ ಹೆಂಗ್ ಗೊತ್ತಾಗಿಲ್ಲೇನ ಅಂತ ಅವ್ರ ಅಮ್ಮ ಬಂದು ಬೈದ್ಲು. ನೀನೇ ಅಲ್ಲ ನಮ್ಮ ಹೇಳಿದ್ದು ಕೈಯಲ್ಲಿ ಹಿಡ್ಕೊಂಬರ್ಬಾರ್ದು, ಜೋಬಲ್ಲಿ ಹಿಡ್ಕೊಂಬ ಅಂತ. ಅದಕ್ಕೆ ಜೋಬಲ್ಲಿ ಹಾಕೊಂಬಂದೆ. ಹಸಿಟ್ಟು ನಂಗೆಲ್ಲ ಹಾಕೊಂಬರ್ಬೋದು, ಒಂದು ಬ್ಯಾಗಲ್ಲಿ ಹಾಕೊಂಬರ್ಬೇಕು, ಚೀಲದಲ್ಲಿ ಹಾಕೊಂಬರ್ಬೇಕು. ಮತ್ತೆ ಇನ್ನೊಂದ್ಸಲ ಯಾರೋ ಒಂದು ಬೆಕ್ಕು ಕೊಟ್ರು ತಗೊಳಪ್ಪ ಅಂತ, ಆ ಬೆಕ್ಕನ್ನ ಚೀಲದಲ್ಲಿ ಹಾಕೊಂಡು ಬಂದವನು. ಚೀಲದಲ್ಲಿ ಹಾಕಿ ಹಿಂಗೆ ಮುಚ್ಚಿಬಿಟ್ಟವನ, ಅದೆಲ್ಲ ಸತ್ತೋಗ್ಬಿಟ್ಟಿತ್ತು ಬರೋಷ್ಟು. ಯಾಕಪ್ಪ ಹಿಂಗೆ ಮಾಡಿದೆ, ನೀನೇ ತಾನೇ ಹೇಳಿದ್ದು ಚೀಲದಲ್ಲಿ ಹಾಕ ಬರ್ಬೇಕು ಅಂತ. ಅದಕ್ಕೆ ಬೆಕ್ಕು ಸತ್ತು. ಬೆಕ್ಕನ ಕೈಯಲ್ಲಿ ಹಿಡ್ಕೊಂಬರ್ಬೇಕು. ಇನ್ನೊಂದ್ಸಲ ಯಾರೋ ಹೋದ್ರು, ಬೆಣ್ಣೆ ಕೊಟ್ರು, ಆ ಬೆಣ್ಣೆನ ಕೈಯಲ್ಲಿ ಹಿಡ್ಕೊಂಡ್ ಮನೆಗೆ ಬರೋಷ್ಟ್ರಲ್ಲಿ ಅಲ್ಲ ಏನಿಲ್ಲ, ಬರೀ ಕೈಗೆ ಮೆಚ್ಕೊಂಡಿರೋದು ಅಷ್ಟೇ. ಹಿಂಗಾಯ್ತು ನಿಮ್ಮ ಕತೆ. ನಾನು ಹೇಳಿದ್ದು ಏನಕ್ಕೆ, ಕಾಸನ್ನ ಜೋಬಲ್ಲಿ ಇಟ್ಕೊ ಅಂತ. ಅವನು ಹಸಿಟ್ಟನ್ನ ಜೋಬಲ್ಲಿ ಇಟ್ಕೊಂಬಂದವನು, ಹಸಿಟ್ಟನ್ನ ಬ್ಯಾಗ್ ಹಾಕು ಅಂತ. ಬೆಕ್ಕನ್ನ ಬ್ಯಾಗ್ ಹಾಕೊಂಬಂದವನು, ಬೆಕ್ಕನ ಕೈಯಲ್ಲಿ ಹಿಡ್ಕೊಂಬ ಅಂತ ಹೇಳಿದ್ದು, ಅವನು ಬೆಣ್ಣೆನ ಕೈಯಲ್ಲಿ ಹಿಡ್ಕೊಂಬಂದವನು. ಸೇಮ್ ನೀವು ಕೇಳೋಂತಹ ಅತಿ ಬುದ್ಧಿವಂತವಾದಂತ ಏನೋ ಒಂದು ಕಂಡಿಡಿದು ಬಿಟ್ಟಿದ್ದೀನಿ, ಈ ಸೈಂಟಿಸ್ಟ್ಗಳು ಆವಿಷ್ಕಾರ ಮಾಡ್ಬಿಟ್ರು, ಏನೋ ಕರೆಂಟ್ ಕಂಡಿಡಿದ್ಬಿಟ್ಟು ಅವ್ನು ಎಷ್ಟು ಖುಷಿ ಆಗುತ್ತೆ. ಆ ರೀತಿ ನಾನು ಹೇಳಿರೋ ವಿಚಾರದಲ್ಲಿ ತಪ್ಪು ಕಂಡಿಡಿದ್ಬಿಟ್ನಲ್ಲ ಗುರುಗಳದು. ಸೊ ಈಗ ಹೆಂಗ್ ಆನ್ಸರ್ ಕೊಡ್ತಾರೆ ನೋಡೋಣ ಅಂತ ನನಗೆ ವಾಟ್ಸಪ್ಗೆ ವಾಯ್ಸ್ ಮೆಸೇಜ್ ಮಾಡಿದ್ದೀರಾ. ಒಬ್ಬ ಬಹಳ ಕಠೋರವಾಗಿ ಮಾಡಿದ್ದಾನೆ. ಏನು ಬೇಸರ ಇಲ್ಲ, ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು. ಸ್ವತಂತ್ರ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟಗಾರರು ಹುತಾತ್ಮರಾಗಿ ಸಾಕಷ್ಟು ಜನ ಪಾಪ ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಮಾತಾಡೋದಕ್ಕೆ ಸ್ವತಂತ್ರ ಕೊಡ. ಮಾತಾಡಿ ತೊಂದರೆ ಇಲ್ಲ, ಏಕವಚನದಲ್ಲ ಆದರೂ ಮಾತಾಡಿ, ಅವಾಚ್ಯ ಶಬ್ದಗಳನ್ನು ಬಳಸಿ, ನಿಮಗೆ ಏನೇನು ಅನ್ಸುತ್ತೋ ಮಾಡಿ, ಮುಕ್ತವಾಗಿ ಮಾತಾಡಿ, ಏನು ತೊಂದರೆ ಇಲ್ಲ, ನನಗೇನು ಬೇಸರ ಇಲ್ಲ. ಸೊ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದು ಎಲ್ಲಿ ದೇವ್ರ ಮನೇಲಿ ಇಂತಿಂಥ ನಿಯಮಗಳನ್ನು ಮಾಡಿ ಅಂದರೆ ಅದನ್ನು ಅಡುಗೆ ಮನೆಗೂ ಬಳಸ್ತೀನಿ, ಬಾತ್ರೂಮಲ್ಲೂ ಬಳಸ್ತೀನಿ, ಬೆಡ್ರೂಮಲ್ಲೂ ಬಳಸ್ತೀನಿ ಹಂಗಂತ ಹೇಳಿದರೆ ನಮಗೆ ಮನೆಗೆ ಸುಮ್ಮನೆ ಒಂದು ಸ್ಕ್ವೇರ್, ಒಂದು 4 ಚೌಕಾಕಾರದ ಮನೆ ಕಟ್ಬಿಟ್ಟು ಅಲ್ಲಿ ವಾಸ ಆಗ್ಬೋದಾಯ್ತಪ್ಪ. ನಾವು ಇದನ್ನ ಏಕೆ ವಿಭಜನೆ ಮಾಡಿದ್ರಿ, ಇದು ಅಡುಗೆ ಮನೆ, ಇದು ಬೆಡ್ರೂಮು, ಇದು ಹಾಲು, ಇದು ಡೈನಿಂಗ್ ಹಾಲು, ಸೊ ಇದು ಸ್ಟೋರ್ ರೂಮು, ಇದು ದೇವ್ರ ಮನೆ, ಇದು ಬಾತ್ರೂಮು, ಇದು ಟಾಯ್ಲೆಟು, ಯಾಕೆ ವಿಭಜನೆ ಮಾಡಬೇಕಿತ್ತು? ಟೆರೆಸ್ಸು, ಬಾಲ್ಕನಿ, ಬಾಗಿಲು, ಸೊ ಕಿಟಕಿ, ಯಾಕೆ ಇದನ್ನೆಲ್ಲ ಮಾಡಬೇಕಿತ್ತು? ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಒಂದೇ ಸಾಕು, ಒಂದೇ ಬಾಗಿಲು, ಒಂದೇ ಕಿಟಕಿ, ಒಂದೇ ಮನೆ. ಹಂಗೆ ಮಾಡೋಕ್ಕಾಗುತ್ತೆ? ಎಲ್ಲ ವಿಭಜನೆ ಮಾಡಿದಿರಲ್ಲ. ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಿದ್ರೂ ಕೂಡ ನಾನು ಹೇಳ್ದಂಥ ವಿಚಾರ ಯಾವಾಗಲೂ 2 ವೇ ಇರಬೇಕು ಅಂತಂದ್ರೆ ಎಲ್ಲಾ ಕಡೆಗೂ 2 ವೇ ಇರಬೇಕು ಅಂತ ಹಂಗಾಗೋದಿಲ್ಲಪ್ಪ. ಎಷ್ಟೋ ಜನ ಮೂರ್ಖರು ಸಾಕಷ್ಟು ಬಾರಿ ಹೇಳಿದ್ದೀನಿ, ದಯಮಾಡ್ರಪ್ಪ ನೀವು ಕರೆ ಮಾಡ್ಬಿಟ್ಟು ಬನ್ನಿ ಅಂತ. ಸಡನ್ ಹಿಂಗೆ ಬಂದಿದ್ದೆ ಗುರುಗಳೇ, ಹಿಂಗೆ ನೀವೇನಾದ್ರೂ ಇದ್ರೆ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ. ಆ ರೀತಿ ನೀವೇನಾದ್ರೂ ಬಂದರೂ ಕೂಡ ನಯಾ ಪೈಸದ ಉಪಯೋಗ ಇಲ್ಲ. ನಿಮ್ಗೆ ಯಾವುದೇ ರೀತಿ ಆಶೀರ್ವಾದ ಆಗಲಿ, ಕೃಪೆ ಆಗಲಿ, ಅನುಗ್ರಹ ಆಗಲಿ ಸಿಗೋದಿಲ್ಲ. ಮೂಲವಾಗಿ ನೀವು ನನ್ನನ್ನೇ ಅಂತಲ್ಲ, ಯಾವುದೇ ಗುರುಗಳನ್ನ, ಹಿರಿಯರನ್ನ ಭೇಟಿ ಮಾಡಬೇಕಾದ್ರೆ ಮುಂಚಿತವಾಗಿ ಅವ್ರಿಗೆ ತಿಳಿಸಿ ಹೋದ್ರೆ ನೀವು ಹೋಗಿದ್ದ ಕೆಲಸಗಳು ಕೈಗೂಡ್ತವೆ, ಅದು ಸಕ್ಸಸ್ ಆಗ್ತವೆ. ಅಕಸ್ಮಾತ್ ಅವ್ರನ್ನ ನೇರವಾಗಿ ದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೂ ಕೂಡ ಅದಕ್ಕೆ ಫಲಿತಾಂಶ ಸಿಗೋದಕ್ಕೆ, ಅದರಿಂದ ನಿಮಗೆ ಒಳ್ಳೇದಾಗಬೇಕು ಅಂದರೆ ಮೊದಲು ಈ ರೀತಿ ಕರೆ ಮಾಡಿ ಹೋಗಿ. ಇದು ಪ್ರತೀತಿ, ಒನ್ ವೇ. ಈಗ ಹೇಗೆ ಅಪ್ಪ ಹೋಗಬಾರ ಅಂದ್ರೆ ಮಗನೂ ಹೋಗಬಾರ ಅಂತ ಹೇಳಕ್ಕಾಗುತ್ತೆ? ಅಪ್ಪನಿಗೆ ಹೇಳಕ್ಕಾಗಲ್ಲ. ಅದೇ ರೀತಿ ಒಬ್ಬ ಗುರು ಏನಾದ್ರು ನಿಮ್ಮನ್ನ ಆ ರೀತಿ ಕರೆ ಮಾಡದೇನೆ ಬಂದ್ಬಿಟ್ರೆ ಅದು ಅದೃಷ್ಟದ ಬಾಗಿಲು ತೆರ್ಕೊಳ್ತು ಅಂತ ತಿಳ್ಕೊಳ್ಳಿ. ನೇರವಾಗಿ ಏನಾದ್ರು ಬಂದ್ಬಿಟ್ರೆ ಖಂಡಿತವಾಗ್ಲೂ ಅವ್ರು ಎಲ್ಲೂ ಹೋಗೋದಿಲ್ಲ, ಎಲ್ಲ ನೋಡೋದಕ್ಕೆ ಅವ್ರನ್ನೇ ಬರ್ತಾರೆ. 100 ಜನ, 1000 ಜನ, ಲಕ್ಷಾಂತರ ಜನ. ಆದ್ರೆ ಅವರು ವಿಶೇಷವಾಗಿ ನಿಮ್ಮನೆಗೆ ಕರಿದೇನೆ ಬಂದ್ಬಿಟ್ರು, ಅತಿಥಿ ಅಂತಾರೆ. ಕರೆಯದೇನೆ ಬಂದ್ರೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ಬೇಕು. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಆ ರೀತಿ ಗುರುಗಳು ಬಂದ್ರೆ ನಿಮ್ಗೆ ಅದೃಷ್ಟ ಕುಲಾಯಿಸುವಂತ ತಿಳ್ಕೊಳ್ಳಿ. ಓಹ್, ನಿನಗೊಂದು ನ್ಯಾಯ, ನನಗೊಂದು ನ್ಯಾಯ. ನಾನ್ ಬಂದಾಗ ನೀನ್ ಸಿಗ್ಲಿಲ್ಲ, ನೀನ್ ಬಂದಾಗ ನಾನ್ ಸಿಕ್ಬಿಡ್ಬೇಕಾ? ಕರೆ ಮಾಡ್ಬಿಟ್ ಬಾ ನೀನು ಅಂತ. ಯಾರಿಗೆ ಯಾರ ಅವಶ್ಯಕತೆ ಇದೆ, ಯಾರಿಗೆ ಯಾರ ಅವಶ್ಯಕತೆ ಇದೆ, ಇದನ್ನ ತಿಳ್ಕೊಳ್ಬೇಕು. ಕೆಲವರು ಇದನ್ನ ತಿಳ್ಕೊಳ್ಳೋದಿಲ್ಲ. ನಾನು ಹೇಳಿದ್ದು 2 ವೇ ಇರಿ ಅಂತಂದ್ರೆ ಎಲ್ಲದಕ್ಕೂ ಅದೇ ಅಪ್ಲೈ ಆಗುತ್ತೆ ಅಂತಲ್ಲ, ಅಪ್ಲೈ ಮಾಡೋಂಗೂ ಇಲ್ಲ. ಕೆಲವೊಂದು ಕಡೆ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನೀವು ತಿಳ್ಕೊಳ್ಬೇಕು. ಹಂಗೆ ನಾವು ಎಲ್ಲ ಕಡೆನೂ 2 ವೇ ಆಗ್ಬಿಟ್ರೆ ಗೋವಿಂದ, ತಂದೆ ತಾಯಿಗೆ, ಹೆಂಡತಿಗೆ, ಮಗಳಿಗೆ, ಅಕ್ಕ ತಂಗಿರಿಗೆ ವ್ಯತ್ಯಾಸನೇ ಇರಲ್ಲ. ಆಮೇಲೆ ಖಂಡಿತವಾಗ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಎಲ್ಲಿ
ಅದನ್ನು ಅಪ್ಲೈ ಮಾಡಬೇಕು. ನಾನು ಪ್ರೀತಿಸ್ತೀನಿ, ನೀನು ಪ್ರೀತಿಸು ನನ್ನನ್ನು. ನಾನು ಗೌರವಿಸ್ತೀನಿ, ನೀನು ಗೌರವಿಸು ನನ್ನನ್ನು. ನಾನು ಕಲಿಸ್ಕೊಡ್ತೀನಿ, ನೀನು ಕಲಿಸ್ಕೊಡು ನನಗೆ. ಸೊ ಟೂ ವೇ ಅನ್ನೋದ್ರ ಅರ್ಥ ಇದು. ಒಬ್ಬ ದೊಡ್ಡ ಶ್ರೀಮಂತ, ನಾನು ಶ್ರೀಮಂತನಲ್ಲ, ನಾನು ಕೇವಲ ಊಟ ಬಟ್ಟೆ ಸೂರು ಇಷ್ಟಕ್ಕೆ ಮಾತ್ರ ಬದುಕುವಂತ ಮನುಷ್ಯ. ಈಗ ಶ್ರೀಮಂತನ ಹತ್ರ ದುಡ್ಡು ಐತೆ, ನನಗೆ ಕೊಡ್ತಾನೆ. ಈಗ ಅವನು ದುಡ್ಡು ಕೊಡ್ತಾನೆ, ನಾನು ದುಡ್ಡು ಕೊಡ್ತೀನಿ, ಅದರಲ್ಲಿ ಅರ್ಥನೇ ಇಲ್ಲ. ಅವನ ಹತ್ರ ಅಗಾಧವಾಗಿ ಶ್ರೀಮಂತಿಕೆ ಇದೆ, ನನ್ನ ಹತ್ರ ಅಗಾಧವಾದ ಜ್ಞಾನ ಇದೆ, ಜ್ಞಾನ ಸಮುದ್ರ. ಜ್ಞಾನವನ್ನು ಕೊಟ್ಟು ಹಣವನ್ನು ಈಸ್ಕೊಳ್ತೀನಿ. ವಿನಿಮಯ, ಇದನ್ನ ಟೂ ವೇ ಅಂತಾರೆ, ವಿನಿಮಯ. ಎಲ್ಲಾನು ಒನ್ ವೇ. ನಾನು ಹೇಳಿದ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಆ ಹಳ್ಳಿ ಹುಡುಗ ಮಾಡಿದ್ನಲ್ಲ ಆ ರೀತಿ, ಕಾಸನ್ನ ಜೋಬಲ್ಲಿ ಇಟ್ಕೊಂಬಂದ್ರೆ ಹಸೀಟ್ನ ಜೋಬಲ್ಲಿ ಇಟ್ಕೊಂಬಂದ, ಹಸೀಟ್ನ ಬ್ಯಾಗಲ್ಲಿ ಇಟ್ಕೊಂಬಂದ್ರೆ ಬೆಕ್ಕನ್ನ ಬ್ಯಾಗಲ್ಲಿ ಇಟ್ಕೊಂಬಂದ, ಬೆಕ್ಕನ ಕೈಯಲ್ಲಿ ಇಟ್ಕೊಂಬಾರ ಅಂದ್ರೆ ಬೆಣ್ಣೆನ ಕೈಯಲ್ಲಿ ಇಟ್ಕೊಂಬಂದ. ಈ ರೀತಿ ಬೆಣ್ಣೆನ ಕೈಯಲ್ಲಲ್ಲಪ್ಪ ಇಟ್ಕೊಂಬರೋದು, ನೀರೊಳಗಡೆ ಹಾಕೊಂಬಾರಯ್ಯ, ನೀರೊಳಗಡೆ ಹಾಕಿ ಇಟ್ಕೊಂಡು ಬರ್ಬೇಕು ಅಂತ. ಅವ ಯಾರು ಉಪ್ಪು ತಗೊಂಬಂದು, ಉಪ್ಪನ್ನ ನೀರೊಳಗಡೆ ಹಾಕಿ ತಗೊಳಮ್ಮ ಉಪ್ಪು. ಅತಿ ಬುದ್ಧಿವಂತಿಕೆ ಉಪಯೋಗಿಸೋರು ಅಂತೂ ಈ ರೀತಿ ಕೆಲಸಗಳು ಮಾಡ್ತಾರೆ. ಅದು ಅವ್ರು ತಿಳ್ಕೊಂಡಿರ್ತಾರೆ, ನಾನು ಅತಿ ಬುದ್ಧಿವಂತ, ಅದಕ್ಕೋಸ್ಕರ ನಾನು ಉಪ್ಪನ್ನು ಕೊಟ್ಟರು ನೀರಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಹೇಳೋದು, ಏನನ್ನ ನೀರಲ್ಲಿ ಹಾಕಕ್ಕೆ ಹೇಳಿದ್ದು? ಬೆಣ್ಣೆಯನ್ನ ನೀರಲ್ಲಿ ಹಾಕಮ್ಮ ಅಂತ ಹೇಳಿದ್ದು. ಆದ್ರೆ ಉಪ್ಪನ್ನು ನೀರಿಗೆ ಹಾಕು, ಹಸಿ ಹಿಟ್ಟನ್ನು ನೀರಿಗೆ ಹಾಕು, ಯಾರಾದ್ರೂ ದುಡ್ಡು ಕೊಟ್ರೆ ಅದನ್ನು ನೀರಿಗೆ ಹಾಕು, ಬಟ್ಟೆ ಕೊಟ್ರೆ ಬಟ್ಟೆನೂ ನೀರಿಗೆ ಹಾಕು. ಇಲ್ಲ, ಅದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ಒನ್ ವೇ ಟೂ ವೇ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ನಾವು ಅದನ್ನು ಉಪಯೋಗಿಸ್ಬೇಕು, ಎಲ್ಲೆಲ್ಲಿ ನಾವು ಅದನ್ನು ಉಪಯೋಗಿಸಬಾರದು. ಸೊ ಸಾಮಾನ್ಯ ಜ್ಞಾನ ಮನುಷ್ಯನಿಗೆ ಅದನ್ನ ಗ್ರಹಿಸುವಂತ ಶಕ್ತಿ ಇಲ್ಲ ಅಂದ್ರೆ ಇನ್ನು ಪರಮಜ್ಞಾನ ಬ್ರಹ್ಮಜ್ಞಾನ ಎಲ್ಲಿಂದ ಒಲಿಯುತ್ತೆ? ಹೇಗೆ ಬರ್ತದೆ? ಹೆಂಡತಿನ ನೋಡ್ಕೊಂಡಂಗೆ ಹೆಂಡತಿ ಹತ್ರ ನಾವು ಸರಸ ವಿರಸಗಳನ್ನ ಆಡ್ತೀರಿ. ಸೊ ಲೈಂಗಿಕತೆ ರೊಮ್ಯಾನ್ಸ್ ಮಾಡ್ತೀರಿ. ಅದೇ ತರ ತಾಯಿ ಜೊತೆ ರೊಮ್ಯಾನ್ಸ್ ಮಾಡಕ್ಕಾಗುತ್ತೆ, ಮಗಳ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ, ಅಕ್ಕ ತಂಗಿರ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ. ಅವಳು ಹೆಣ್ಣೆ ಅಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ಮಾಡಲ್ಲ? ಹೋಗ್ಲಿ, ನೀನ್ ಮಾಡ್ತೇನೆ. ಯಾವನ್ ಕೇಳ್ದವನ್ ಮೆಸೇಜ್ ಕಳ್ಸೋನಲ್ಲ, ನೀನ್ ಮಾಡ್ತೇ, ಹೋಗ್ಲಿ. ಹಂಗೆ ಮಾಡಕ್ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳೋದನ್ನ ನಾವು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಮಾಸ್ಟ್ರು ಗಣಿತ ಹೇಳ್ಕೊಟ್ಬಿಟ್ರು ಅಂತೇಳಿ ಗಣಿತ ತಗೊಂಡೋಗಿ ನಾವು ಪ್ರೀತಿಲಿ ನೀನು ಇಷ್ಟು ಮುತ್ತು ಕೊಟ್ಟೆ ನನಗೆ ಇಷ್ಟು ಮುತ್ತು ಕೊಡು, ಆ ಥರ ಗಣಿತನ ಅಲ್ಲೆಲ್ಲ ವ್ಯಾಪಾರದಲ್ಲಿ ಗಣಿತ ಉಪಯೋಗಿಸ್ಬೇಕು. ಸೊ ಲೆಕ್ಕಾಚಾರ ಬರಿ ಅಂತಂದ್ರೆ ಇಲ್ಲ, ನನಗೆ ಅವಳ ಮೇಲೆ ಪ್ರೀತಿ ಇದೆ, ಅವಳು ಎಷ್ಟೋ ಖರ್ಚು ಮಾಡ್ಲಿ ಬಿಡು, ಅದು ಪ್ರೀತಿ ಅಲ್ಲವೇ ಅಲ್ಲ. ಪ್ರೀತಿಲಿ ಗಣಿತ ಹುಡುಕ್ಬೇಡಿ, ಗಣಿತದಲ್ಲಿ ಪ್ರೀತಿ ಹುಡುಕಕ್ಕೆ ಹೋಗ್ಬೇಡಿ. ಅದೇ ಬೇರೆ ಇದೇ ಬೇರೆ. ಇದನ್ನ ಎಲ್ಲೆಲ್ಲಿ ಉಪಯೋಗಿಸ್ಬೇಕು? ಗಣಿತನ ಅಲ್ಲಲ್ಲಿ ಉಪಯೋಗಿಸ್ಬೇಕು, ಪ್ರೀತಿನ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಲ್ಲಲ್ಲಿ ಉಪಯೋಗಿಸ್ಬೇಕು, ಎಲ್ಲ ಕಡೆನೂ ಉಪಯೋಗಿಸಕ್ಕಾಗುತ್ತೆ. ಅದಕ್ಕೆ ಟೂ ವೇ ಇರು ಅನ್ನೋದ್ರ ಅರ್ಥ ಏನು ಅಂತಂದ್ರೆ ಅದು ಎಲ್ಲ ಕಡೆನೂ ಅಪ್ಲಿಕೇಬಲ್ ಆಗಿದೆ. ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಸಂದರ್ಭೋಚಿತವಾಗಿ ನಮ್ಮ ಮನಸ್ಥಿತಿಯನ್ನ ಆ ರೀತಿ ಟೂ ವೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಹೇಳೋ ವಿಚಾರಗಳನ್ನ ಸಾಕಷ್ಟು ಜನ ಅಪಾರ್ಥ ಮಾಡ್ಕೊಳ್ಳೋರೆ ಹೆಚ್ಚು. ನಾನು ಅಂತಲ್ಲ, ಯಾರ್ಯಾರು ಮಹಾತ್ಮರಿದ್ದಾರೆ, ಸತ್ಪುರುಷರಿದ್ದಾರೆ, ದೈವಾಂಶ ಸಂಭೂತರಿದ್ದಾರೆ, ಜ್ಞಾನಿಗಳು, ಗುರುಗಳು, ಜಗದ್ಗುರುಗಳು, ಪರಮಗುರುಗಳು, ಬ್ರಹ್ಮಗುರುಗಳು, ಮಹಾಗುರುಗಳು, ಇವರು ಯಾರನ್ನೇ ನೋಡಿದ್ರು ಕೂಡ ಖಂಡಿತವಾಗ್ಲೂ ಅವ್ರು ಹೇಳೋದೆಲ್ಲ ಜನರು ಅರ್ಥೈಸ್ಕೊಳ್ಳೋದಕ್ಕಿಂತ ಅಪಾರ್ಥ ಮಾಡ್ಕೊಳ್ಳೋರೇ ಹೆಚ್ಚು. ಆದ್ರಿಂದ ಜ್ಞಾನ ಕೆಲವರಿಗೆ ದಕ್ಕಲ್ಲ, ಬರೀ ಸಿಕ್ಕುತ್ತಷ್ಟೇ, ಆದರೆ ದಕ್ಕೋದಿಲ್ಲ. ದಕ್ಕಬೇಕು ಅಂತಂದ್ರೆ ಗ್ರಹಿಸುವಂತಹ ಶಕ್ತಿ ಇರಬೇಕು. ಸಿಕ್ಕಿದ್ದಕ್ಕೂ ದಕ್ಕಿದ್ದಕ್ಕೂ ವ್ಯತ್ಯಾಸ ಇದೆ. ಸಿಕ್ಕೋದು ಅಂದ್ರೆ ಕೈಗೆ ಬಂತು, ಇನ್ನೇನು ಬಾಯಿಗೆ ಇಕ್ಬೇಕಾಯ್ತು, ಪಟಕ್ಕಂತ ಯಾರು ಕಿತ್ಕೊಂಡು ಹೋಗು. ಇದು ದಕ್ತು ಅಂದ್ರೆ ತಿಂದು ಜೀರ್ಣಿಸ್ಕೊಳ್ಳೋದು, ಮಲಮೂತ್ರದ ಮೂಲಕ ತ್ಯಾಜ್ಯವನ್ನು ಹೊರಗಡೆ ಹಾಕ್ಬೇಕು, ಆವಾಗ ದಕ್ತು ಅಂತ. ಅದೇ ರೀತಿ ಜ್ಞಾನ ನಿಮಗೆ ಸಿಗ್ತದೆ, ದಕ್ಕಲ್ಲ. ಯಾಕೆಂದ್ರೆ ಅರ್ಥೈಸ್ಕೊಳ್ಳುವಂಥ ರೀತಿ ನೀತಿ ಅದರಲ್ಲಿ ಕೇವಲ ಅಪಾರ್ಥಗಳು ಮಾತ್ರ ಅಡಕವಾಗಿರ್ತವೆ ಹೊರತು ಬೇರೆ ಗೊಂದಲ. ಇಲ್ಲಿ ಎಲ್ಲರಿಗೂ ಗೊಂದಲ ಇದೆ, ಅದು ಗೊತ್ತಾಗ್ತಾ ಇದೆ, ಆದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಗೊಂದಲ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಗೊಂದಲ ಮಾಡ್ಕೊಳ್ಳೋಕೆ ಏನೂ ಇಲ್ಲ. ಇಲ್ಲಿ ಎಲ್ಲ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿದೆ. ಗೊಂದಲ ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಆದ್ರೆ ಜನಗಳಿಗೆ ಯಾಕಿದು ಅರ್ಥ ಆಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅದನ್ನ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದೀನಿ. ಯಾಕೆ ಗೊಂದಲ? ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಭಗವಂತ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ, ನಿಸರ್ಗ, ಪಂಚಭೂತಗಳು, ಸೊ ಇಡೀ ಸಮಾಜ, ನಮ್ಮ ಶಾಸ್ತ್ರ ಸಂಪ್ರದಾಯಗಳು, ಪರಂಪರೆ, ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ, ಇದೆಲ್ಲವೂ ಎಂತ ಅದ್ಭುತವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಕನ್ಫ್ಯೂಷನ್ ಏನದ್ರಲ್ಲಿ?
ಏನೂ ಇಲ್ಲ. ಆದ್ದರಿಂದ ದಯಮಾಡಿ ನಾನು ಹೇಳೋದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ, ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ. ಗುರುಗಳೇ ನನಗೆ ಇಂತಿಂಥ ವಿಷಯ ಅರ್ಥವಾಗಲಿಲ್ಲ ಅಂತ ನಿಮ್ಮ ವಾಯ್ಸ್ ಮೆಸೇಜ್ಗೆ ನೀವು ಕಾಮೆಂಟ್ ಮಾಡಿ ಕಳಿಸಿ, ವಾಯ್ಸ್ ಮೆಸೇಜ್ ಕಳಿಸಿ ವಾಟ್ಸಪ್ಗೆ, ಇಲ್ಲಾಂದರೆ ಕಾಮೆಂಟ್ ಮಾಡಿ. ಅದು ಉದ್ದವಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ ಕನ್ನಡನ ಇಂಗ್ಲೀಷಲ್ಲಿ ಕಾಮೆಂಟ್ ಮಾಡ್ತಿರಲ್ಲ, ಅದು ನನ್ನ ಕೈಲಿ ಓದೋಕ್ಕಾಗಲ್ಲಪ್ಪ. ಆ ಥರ ಯಾರ್ಯಾರೋ ಕಳಿಸಿರ್ತಾರೆ, ಕನ್ನಡನ ಇಂಗ್ಲೀಷಲ್ಲಿ ಬರೆದು ಕಳಿಸಿರ್ತಾರೆ, ಇದನ್ನು ನಾನು ಓದಲ್ಲ. ಕನ್ನಡನ ಕನ್ನಡದಲ್ಲೇ ಬರೆದು ಕಳಿಸಿ. ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇದೆ, ಕೀಲಿ ಮಣೆ ಅಂತ. ಗೂಗಲ್ ಕೀ, ಕನ್ನಡ, ಇಂಗ್ಲೀಷು, ತಮಿಳು ಯಾವ ಭಾಷೆ ಬೇಕಾದರೂ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಅಪ್ಲೈ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಅದರಿಂದ ನೀವು ಬೇಕಾದ್ರೆ ಮಾಡ್ಬೋದು. ಇದು ನಿಮಗೆ ಸೂಕ್ತವಾದಂಥದ್ದು. ಇದನ್ನು ಮಾಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 1,00,000 ಸಬ್ಸ್ಕ್ರೈಬರ್, ಅದು ಫೇಸ್ಬುಕ್ಕಲ್ಲಿರಬಹುದು, ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಯಾವುದರಲ್ಲಿ ಮೊದಲು ರೀಚ್ ಆಗುತ್ತೆ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಆ ರೀಚ್ ಆಗೋದಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿ ಸಾಧ್ಯವಾದಷ್ಟು. ಅದು ಸಾಮಾಜಿಕವಾದಂತಹ ಕಳಕಳೆ ಉಳ್ಳೋದ್ರಿಂದ, ನನಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದೀನಿ. ಅದು ಆಗಿದ ತಕ್ಷಣ ನಿಮಗೆ ತಿಳಿಸ್ತೀನಿ ಏನು ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.